ನಮಸ್ಕಾರ ಕರ್ನಾಟಕ. ದೇವ್ರು ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಏನಪ್ಪಾ ಅಂದ್ರೆ ತಿಂಡಿ ತಿನ್ಬೇಕಾಗಿತ್ತು. ತಿಂಡಿ ತಿಂದು ನಾನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಹಂಗಾಗಿ ನಮ್ಮ ತಿಪ್ಟೂರ್ನ ಐಬಿ ಸಮೀಪದಲ್ಲಿ ಇರ್ತಕ್ಕಂತ ಈ ಹೋಟ್ಲಿಗೆ ಬಂದೆ. ಇಲ್ಲಿ ಒಂದು ತಟ್ಟೆ ಇಡ್ಲಿ ಮತ್ತೆ 2 ವಡೆ ಚಟ್ನಿ ಅನ್ಲಿಮಿಟೆಡ್ 30 ರೂಪಾಯಿಗೆ ಕೊಡ್ತಾರೆ. ಅದನ್ನ ತಿಂದು ನಾನು ಕೆಐಟಿ ಕಾಲೇಜ್ ಕಡೆ ಹೊರಟೆ. ಆಗ ಒಂದು ನನ್ನ ತಲೆಗೆ ಯೋಚನೆ ಬಂತು. ಈ ಐಬಿಲಿರೋ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ ಮಗು ಹಾಸನ್ ಸರ್ಕಲ್ ನ ದಾಟಿ ಹೊರಗೆ ಬರೋದ್ರೊಳಗೆ MBA ಇಂಜಿನಿಯರಿಂಗ್ BEd ತನಕ ಎಜುಕೇಶನ್ ಮುಗಿಸಬಹುದು. ನಮ್ ತಿಪ್ಟೂರ್ನಲ್ಲಿ ಬಿಟ್ರೆ ಬೇರೆ ಕಡೆ ಇಲ್ಲ ಅನ್ಸುತ್ತೆ ಈ ಫೆಸಿಲಿಟಿಗಳು. ಅದೇ ತರ ನಾನು ಇಂಜಿನಿಯರಿಂಗ್ ಮುಗಿಸ್ಲಿಕ್ಕೋಸ್ಕರ ಕೆಐಟಿಗೆ ಸೇರ್ಕೊಂಡೆ. ಈಗ ಫೈನಲ್ ಇಯರ್ ನಲ್ಲಿ ಇದೀನಿ. ಒಳಗೆ ಎಂಟ್ರಿ ಆದ್ಮೇಲೆ ಹುಡುಗನ ಹತ್ರ ಹೋಗಿ ಬರ್ತೀಯಾ ಅಂದೆ. ಬರ್ತೀನಿ ಅಂತ ಅಂದ. ಆಗ ಇವನ್ನ ಕರ್ಕೊಂಡು ಜೆರಾಕ್ಸ್ ಅಂಗಡಿ ಹತ್ರ ಹೋದೆ. ಪ್ರಾಜೆಕ್ಟ್ ಸಬ್ಮಿಷನ್ ಇರೋದ್ರಿಂದ ಇವತ್ತು ನಾನು ಜೆರಾಕ್ಸ್ ತೆಗಿಸ್ಲಿಕ್ಕೆ ಸೈಬರ್ ಸೆಂಟರ್ ಹೋದೆ. ಅವಾಗಲೇ ಗೊತ್ತಾಗಿದ್ದು ಕಾಲೇಜಲ್ಲಿ ಕಾಣದೇ ಇರೋ ಮುಖಗಳೆಲ್ಲ ಕಾಣೋದು ಇದೊಂದೇ ಜಾಗದಲ್ಲಿ ಅಂತ. ಈ ಇಂಜಿನಿಯರಿಂಗ್ ಸೇರಿದ್ಮೇಲೆ ಊಟ ಮಾಡ್ಲಿಕ್ಕೆ ತಿಂಡಿ ತಿನ್ಲಿಕ್ಕೆ ದುಡ್ಡನ್ನ ಖರ್ಚು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಗುರು. ಆದ್ರೆ ಈ ಜೆರಾಕ್ಸ್ ಮಾಡಿಸ್ಲಿಕ್ಕಂತೂ ದುಡ್ಡನ್ನ ಖರ್ಚು ಮಾಡಿ ನಮ್ಗೆ ಸಾಕಾಗ್ಬಿಟ್ಟೈತೆ. ಹಾಗೆ ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಪುಣ್ಯಾತ್ಮ ಜೆರಾಕ್ಸ್ ಮಾಡಿಸ್ಬೇಕಾದ್ರೆ ಜೆರಾಕ್ಸ್ ಅಂಗಡಿ ಒಳಗಿದ್ದಾನೆ. ಇಲ್ಲಿ ನಡ್ಕೊಂಡ್ ಬರ್ತಾ ಇದೀನಿ, ಆಲ್ರೆಡಿ ಟೀ ಅಂಗಡಿ ಮುಂದೆ ಇದ್ದಾನೆ. ಈ ಕಾಲೇಜ್ ಒಳಗೆ ಹೋಗ್ತಾ ಇದೀನಿ, ಪಾರ್ಕಿಂಗ್ ಒಳಗಿದ್ದಾನೆ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ನಮ್ ಜೀವನದಲ್ಲಿ ಗಾಡಿಗಳೆಲ್ಲ ಬರೀ ಡ್ರೀಮ್ ಬೈಕ್ ಆಗಿ ಉಳ್ಕಂತವೋ ಅಥವಾ ನಾವು ತಗಂತೀವೋ ಗೊತ್ತಿಲ್ಲ. ದೇವ್ರು ಬಂದಿದ್ ಕೆಲಸ ಎಲ್ಲ ಅಲ್ಪ ಸ್ವಲ್ಪ ಮುಗೀತು. ಅದಾದ್ಮೇಲೆ ಮತ್ತೆ ನಾನು ರೂಮ್ ಹತ್ರ ಹೋಗ್ಬೇಕಾಗಿತ್ತು. ಹಂಗಾಗಿ ಹೆಂಗಪ್ಪ ನಡ್ಕೊಂಡು ಹೋಗೋದು ಈ ಬಿಸ್ಲಲ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಪುಣ್ಯಾತ್ಮ ದೇವ್ರ ತರ ಬಂದ ಈ ಫ್ರೆಂಡ್. ಡ್ರಾಪ್ ಕೊಡ್ತೀನಿ ಅಂತ ಹತ್ತಿಸ್ಕೊಂಡು ಕಾಲೇಜ್ ಗೇಟ್ ಇಂದ ಹೊರಗೆ ಇಳಿಸಿ, ಮಗ ನಾನು ಬೇರೆ ಕಡೆ ಹೋಗ್ಬೇಕು ನಡ್ಕೊಂಡು ಹೋಗು ಅಂತ. ಇನ್ನೇನ್ ಮಾಡಕ್ಕಾಗುತ್ತೆ, ದೇವ್ರು ಕಾಲ್ ಕೊಟ್ಟಿರೋದೇ ನಡೀಲಿಕ್ಕೆ ಅಂತ ನಡ್ಕೊಂಬಂದು ನನ್ನ ರೂಮ್ ಹತ್ರ ಬಂದೆ. ಇವತ್ತು ನಂದು ಮೊದಲನೇ ಲಾಗು ಇದಾಗಿರುತ್ತೆ. ಇಷ್ಟ ಆಗಿದ್ರೆ ಅಕೌಂಟ್ ನ ಫಾಲೋ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ತಪ್ಪೇನಾದ್ರೂ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಎಲ್ರಿಗೂ ತುಂಬ ಧನ್ಯವಾದಗಳು.